ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಅವರ್ ಚಾನಲ್ ವಿ ಪಿ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಅವತ್ತು ಹಿಂದಿನ ದಿನ ಕ್ಲೀನ್ ಮಾಡ್ತಿರೋದು ಇದು ವ್ಲಾಗ್ ಆಗಿದೆ. ಮನೆ ಕ್ಲೀನಿಂಗ್ ಮಾಡ್ತಾ ಇರೋದು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಬ್ಬಕ್ಕೋಸ್ಕರ. ಇವಾಗ ಎಳ್ಳು ಬೆಲ್ಲ ಮಾಡೋಕ್ಕೋಸ್ಕರ ಎಳ್ಳು ಹುರ್ಕೊತಾ ಇದ್ದೀನಿ. ಈ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ ಸಿಪ್ಪೆ ಎಲ್ಲ ಧೂಳೆಲ್ಲ ಸಿಪ್ಪೆ ಎಲ್ಲ ಒಸ್ಕಿ ಕೇರಬೇಕು ಕ್ಲೀನಾಗಿ. ಸ್ವಲ್ಪ ಅಂಗಡಿಗೆ ತಂದಿದ್ರು ಎಳ್ಳು ಬೆಲ್ಲ, ಆದರೂ ಇದು ಮಿಕ್ಸ್ ಮಾಡಿದ್ದೀನಿ. ಎಳ್ಳು ಬೆಲ್ಲ ರೆಡಿ ಆಯಿತು. ಕಡಲೆಕಾಯಿ ಮತ್ತು ಗೆಣಸೆಲ್ಲ ನೆನೆಹಾಕಿಟ್ಟಿದ್ದೆ. ಕಾಳು ಇವ್ರ ಹತ್ರ ಇರುತ್ತೆ. ಇದಾಯಿತು. ಇವಾಗ ದೇವ್ರ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ಫೋಟೋ ಎಲ್ಲ ಇಟ್ಟು ಗಂಧ ಎಲ್ಲ ಹಚ್ಕೊತಾ ಇದ್ದೀನಿ ಬಿಟ್ಟಿಟ್ಟು. ಪ್ಲೀಸ್ ಯಾರಾದರೂ ನೋಡ್ತಿದ್ರೆ ಹೊಸ್ದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹಾಗೆ ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೋಟೋ ಎಲ್ಲ ಇಟ್ಕೊಂಡಿದ್ದಾಯಿತು. ನಾವು ಎಷ್ಟು ಬೇಗ ಎದ್ದು ಮಾಡ್ರೂ ಕೆಲಸ ಅನ್ನೋದು ಮುಗಿಯೋದೇ ಇಲ್ಲ. ಲೇಟ್ ಆಗೇ ಆಗುತ್ತೆ. ಹಬ್ಬದ ದಿವಸ ಬೇಗ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ಆದರೂ 8 ಗಂಟೆಗೆ ಆಯಿತು ಪೂಜೆ ಎಲ್ಲ. ಓಕೆ ಫ್ರೆಂಡ್ಸ್, ನಾನು ರಂಗೋಲಿ ಹಾಕಿದ್ದೀನಿ ನೋಡಿ, ಚೆನ್ನಾಗಿದೆ ಅಂತ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ.
ದೀಪ ಹಚ್ತಾ ಇದ್ದೀನಿ ಇವಾಗ. ಹೀಗಿತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಆಚರಣೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಂಗೋಲಿ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ನನ್ನ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.